ಒಂದು ಕಾರ್ಯವನ್ನು ಮಾಡ್ತಿದ್ದೆ. ನಾನು ಇತ್ತ ವಿಡಿಯೋಗಳು ನೋಡಿದಾಗ ನನಗೆ ತುಂಬಾ ಆಶ್ಚರ್ಯನೂ ಕೂಡ ಆಯ್ತು. ಯಾಕಂದ್ರೆ 6 ವರ್ಷಗಳಲ್ಲಿ ಅವರು ಒಂದು ತರದಲ್ಲಿ ಮಾಡ್ತಾ ಇಲ್ಲ, ಎಲ್ಲಾ ತರದಲ್ಲೂ ಕೂಡ ತಗೊಳ್ತಾರೆ. ಈ ಕಡೆ ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ, ಬೇರೆ ಬೇರೆ ತೊಂದರೆ ಆಗಿರ್ತಕ್ಕಂಥವ್ರಿಗೆ, ಆಮೇಲೆ ಹಾಸ್ಪಿಟಲೈಸ್ ಆಗಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಆನಂತರ ಸ್ಕೂಲು, ಗೌರ್ಮೆಂಟ್ ಸ್ಕೂಲ್ ಅವರಿಗೆ ಕೆಲವರು ಮಕ್ಕಳಿಗೆ ಅಂತ ತಿಳ್ಕೊಂಡು ತಟ್ಟೆಗಳು ಇದನ್ನೆಲ್ಲ ಕೂಡ ಕೊಡ್ತಿದ್ದಾರೆ. ಇಷ್ಟು ಮಟ್ಟಿಗೆ ಒಂದು ವೈಡ್ ಆಗಿರ್ತಕ್ಕಂಥ ರೀತಿಯಲ್ಲಿ ಬೆಳೆಸ್ಕೊತಾರೆ. ತುಂಬಾ ಸಂತೋಷ ಇದೆ. ಯಾಕಂದ್ರೆ ಇವತ್ತಿನ ದಿವಸ ಮಾಡ್ತಕ್ಕಂಥವ್ರು ತುಂಬಾ ಕಡಿಮೆ. ಅದನ್ನ ನಿಂತು ಬಿಟ್ಟು, ತುಂಬಾ ಛಲದಿಂದ ನಿಂತು ಬಿಟ್ಟು ಇದಾಗಬೇಕು ಅಂತ ತಿಳ್ಕೊಂಡು ಎಲ್ಲಾ ತರದಲ್ಲೂ ಕೂಡ, ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲರಿಗೂ ಸಹಕಾರ ಆಗ್ಬೇಕು ಅಂತ ತಿಳ್ಕೊಂಡು, ಮತ್ತೆ ಯೋಗ್ಯರಿಗೆ ಕೊಡಬೇಕು ಅಂತಕ್ಕಂಥದ್ದು, ಮತ್ತೆ ಸ್ಟೂಡೆಂಟ್ಸಿಗೆ ಅವರು ಒಳ್ಳೆ ಒಂದು ಇದನ್ನ ಕೊಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಮಾರ್ಕ್ಸ್ ತಕ್ಕಂಥವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ. ತುಂಬಾ ಸಂತೋಷ ಆಗುತ್ತೆ ಇದು ನೋಡ್ಕೊಂಡಾಗ. ಇಂಥ ಒಂದು ಟ್ರಸ್ಟ್ ತುಂಬಾ ಚೆನ್ನಾಗಿ ಇನ್ನೂ ಕೂಡ ಇಂಪ್ರೂವ್ ಆಗಲಿ, ತುಂಬಾ ಚೆನ್ನಾಗಿ ಬೆಳೀಲಿ, ಟ್ರಸ್ಟ್ ಮೆಂಬರ್ಸ್ ಕೂಡ ಚೆನ್ನಾಗಿ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ನಮ್ಮ ನೆರವು ಸೇವಾ ಟ್ರಸ್ಟ್ನ 6ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರು ಅಲ್ಲಮ ಪ್ರಭು ಸ್ವಾಮೀಜಿಯವರು ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ನಮ್ಮ ಈ 6ನೇ ವರ್ಷದ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಗೆ ಅಂದರೆ ಯಾಚನಕುಪ್ಪೆ, ಅರಕಲಗೂಡು ತಾಲೂಕಿನಲ್ಲಿರ್ತಕ್ಕಂಥ ಯಾಚನಕುಪ್ಪೆ ಗ್ರಾಮದ 30 ಮಕ್ಕಳಿರುವಂಥ ಶಾಲೆಗೆ ಅವರಿಗೆ ಕುಡಿಯಲು ಯೋಗ್ಯವಾಗಿರ್ತಕ್ಕಂಥ ನೀರಿನ ವಾಟರ್ ಫಿಲ್ಟರ್ ಮಿಷಿನ್ನು, ಜೊತೆಗೆ 30 ಮಕ್ಕಳಿಗೆ ಬಿಸಿಯೂಟ ಮಾಡಲು ತಟ್ಟೆ ಮತ್ತು ಲೋಟವನ್ನು ಉಡುಗೊರೆಯಾಗಿ ಕೊಟ್ಟಿದ್ದೇವೆ. ಜೊತೆಗೆ ನಮ್ಮ ದೇಶದಲ್ಲಿ ಅಥವಾ ನಾಡಿನಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳಿಗೆ ಒಂದು ಮಗು ಸ್ಕೇಟಿಂಗಲ್ಲಿ ಒಳ್ಳೆ ಚಾಂಪಿಯನ್ಶಿಪ್ ಮತ್ತು ಬೋರ್ಡ್ ಆಫ್ ರೆಕಾರ್ಡ್ ಮಾಡಿದೆ. ಆ ಮಗುವಿಗೆ ನಮ್ಮ ನೆರವು ರತ್ನ 2026 ಅಂತಕ್ಕಂಥ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ದೇವೆ. ಜೊತೆಗೆ ಕನ್ನಡ ಕಲಿಸಲು ಒಬ್ಬ ನವ್ಯ ಅಂತಕ್ಕಂಥ ಮಗು ಬಹಳಷ್ಟು ಸಾಧನೆ ಮಾಡಿದೆ. ಅವರಿಗೆ ನೆರವು ಕನ್ನಡತಿ 2026 ಅಂತಕ್ಕಂಥ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ದೇವೆ. ಇದಲ್ಲದೆ ನಮ್ಮ 2026ನೇ ಸಾಲಿನಲ್ಲಿ SSLC ಮತ್ತು PVCನಲ್ಲಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇವತ್ತು ಈ ವೇದಿಕೆಯಲ್ಲಿ ನಾವು ಮಾಡಿದ್ದೇವೆ. ಜೊತೆಗೆ ಕೊರೋನಾ ಟೈಮಲ್ಲಿ ತಂದೆ ತಾಯಿ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ನಮ್ಮ ನೆರವು ಸೇವಾ ಟ್ರಸ್ಟ್ ವತಿಯಿಂದ ಅವರಿಗೆ ಆರ್ಥಿಕ ನೆರವನ್ನು ನೀಡಿದ್ದೇವೆ. ಜೊತೆಗೆ ಒಬ್ಬ ಕಿಡ್ನಿ ಪೇಷಂಟ್ 2 ಕಿಡ್ನಿಗಳನ್ನು ಕಳ್ಕೊಂಡು ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಇವತ್ತು ನಮ್ಮ ನೆರವು ಸೇವಾ ಟ್ರಸ್ಟಿಂದ ಆರ್ಥಿಕ ನೆರವನ್ನು ನೀಡುವ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೇವೆ. ಇದಲ್ಲದೆ ನಮ್ಮ ನೆರವಿನಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ 60 ವರ್ಷ ತುಂಬಿರುವ ಹಿರಿಯ ನಾಗರಿಕರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ ಮಾಡಿಸಿ 60ನೇ ವರ್ಷದ ಒಂದು ಗೌರವ ಸಮರ್ಪಣೆಯನ್ನು ಕೂಡ ಅವರಿಗೆ ನಾವು ಮಾಡಿದ್ದೇವೆ. ಇದಿಷ್ಟು ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ನೆರವು ಸೇವಾ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಸದಸ್ಯರುಗಳಿಗೂ ಈ ಮೂಲಕ ನಾನು ಗೌರವ ಸಮರ್ಪಣೆಯನ್ನು ಮಾಡ್ತಿದ್ದೇನೆ. ಜೊತೆಗೆ ಪರಮ ಪೂಜ್ಯರಿಗೆ ನಾವು ಎಷ್ಟು ಅವರಿಗೆ ಗೌರವ ಸಮರ್ಪಣೆ ಮಾಡಿದ್ರು ಅದು ಕಡಿಮೆನೆ. ಅವರು ಇವತ್ತು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನೆರವು ಸೇವಾ ಟ್ರಸ್ಟ್ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.